ವೆಲ್ ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು DLED ವಿದ್ಯಾರ್ಥಿಗಳಿಗೋಸ್ಕರ ಸಾಕಷ್ಟು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ನೀವು ಕೂಡ ಅದನ್ನು ವಾಚ್ ಮಾಡ್ತಾ ಇದ್ದೀರಾ ಮತ್ತು ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ. ಹಾಗೆಯೇ ನನಗೆ ಒಳ್ಳೆ ಕಾಮೆಂಟ್ಸ್ಗಳನ್ನು ಕಳಿಸ್ತಾ ಇದ್ದೀರಾ. ಅದಕ್ಕೆ ಧನ್ಯವಾದಗಳನ್ನು ಹೇಳ್ತಾ, ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ಪ್ರಥಮ DLED ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಮೌಲ್ಯಾಂಕನ ಹಾಗೂ ಮೌಲ್ಯಮಾಪನ ಎಂಬ ವಿಷಯದ ಬಗ್ಗೆ 12 MCQs 12 MCQಗಳನ್ನು ಬಹಳನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಲ್ಟಿಪಲ್ ಚಾಯ್ಸ್ಗಳನ್ನು ನಿಮ್ಮ ಜೊತೆ ಚರ್ಚೆ ಮಾಡಲಿದ್ದೇನೆ. ಟೋಟಲ್ ಆಗಿ ಶೈಕ್ಷಣಿಕ ಮೌಲ್ಯಾಂಕನ ಹಾಗೂ ಮೌಲ್ಯಮಾಪನ ಈ ಒಂದು ಸಬ್ಜೆಕ್ಟ್ ಏನಿದೆ 30 ಅಂಕಗಳಿಗೆ ನಿಮ್ಮ ಎಕ್ಸಾಮಿನೇಷನಲ್ಲಿ ಕೇಳಲಾಗುತ್ತೆ. ಅದಕ್ಕೆ ನೀವು 15 ಅಂಕಗಳನ್ನು ತೊಗೋಬೇಕಾಗತ್ತೆ ಪಾಸ್ ಆಗೋದಕ್ಕೆ. ಮತ್ತು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಎಷ್ಟು ನಿಮಗೆ ಎಕ್ಸಾಮಲ್ಲಿ ಬರುತ್ತೆ ಅಂತ ಹೇಳಿದ್ರೆ 4 MCQ ಕ್ವಶನ್ಗಳು ನಿಮಗೆ ಅಪಿಯರ್ ಆಗುತ್ತೆ ಎಕ್ಸಾಮಿನೇಷನ್ಸಲ್ಲಿ. ಅದಕ್ಕೆ ನಾನು 12 MCQಗಳನ್ನು ಇಲ್ಲಿ ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತಾಯಿದ್ದೀನಿ. ಯಾವ ಪ್ರಶ್ನೆಗಳನ್ನು ನಾನು ಚರ್ಚೆ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಈಗಾಗಲೇ ಎಕ್ಸಾಮಿನೇಷನ್ಸಲ್ಲಿ ಕೇಳಿದ್ದಾವೆ ಮತ್ತು ಮುಂದೇನೂ ಎಕ್ಸಾಮಲ್ಲಿ ಕೇಳುವಂತಹ ಒಂದು ಪ್ರಶ್ನೆಗಳಿದು ಬಹಳನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು. ಅದಕ್ಕೆ ನೀವು ಇದನ್ನು ಭಾಳ ಗಂಭೀರವಾಗಿ ಭಾಳ ಅಟೆಂಟಿವ್ ಆಗಿ ಒಂದು ಪ್ರಶ್ನೆಗಳನ್ನು ನೀವು ಕೇಳಬೇಕು. ಆನ್ಸರನ್ನು ನೀವೇನು ಮಾಡಬೇಕು, ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ವಿತೌಟ್ ವೇಸ್ಟಿಂಗ್ ಟೈಮ್ ನಾವು ಮೊದಲ ಪ್ರಶ್ನೆಗೆ ಹೋಗೋಣ. ಈ ಮೊದಲ ಪ್ರಶ್ನೆ ನೋಡಿ, ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಪ್ರಶ್ನೆ ಇದು. ಬ್ಲೂಮ್ನ ಟೆಕ್ಸಾನಮಿಯ ಪರಿಷ್ಕೃತ ವರ್ಗೀಕರಣದ ಅಂತಿಮ ಹಂತ ಅಂತ ಇದೆ. ಮೊದಲನೇ ಪ್ರಶ್ನೆ, ಬ್ಲೂಮ್ನ ಟೆಕ್ಸಾನಮಿಯ ಪರಿಷ್ಕೃತ ವರ್ಗೀಕರಣದ ಅಂತಿಮ ಹಂತ ಅಂತ ಪ್ರಶ್ನೆ. ಯಾವುದು ಅದರಲ್ಲಿ? ಮೌಲ್ಯಮಾಪನನ, ಸೃಷ್ಟಿಸುವುದು, ಅನ್ವಯ, ವಿಶ್ಲೇಷಣೆ ಅಂತ 4 ಇಲ್ಲಿ ಆಪ್ಷನ್ಸನ್ನು ನೀಡಲಾಗಿದೆ. ಈ ಬ್ಲೂಮ್ ಟೆಕ್ಸಾನಮಿಯ ಪರಿಷ್ಕೃತ ವರ್ಗೀಕರಣ ಟೋಟಲ್ ಆಗಿ 6 ಇದೆ. ಅದರಲ್ಲಿ ಅಂತಿಮ ಹಂತವನ್ನು ಕೇಳ್ತಾ ಇದ್ದಾವೆ ಇವರು. ಇದರಲ್ಲಿ ಮೊದಲನೇ ಹಂತ ಯಾವುದು ಅಂತ ಹೇಳಿದ್ರೆ ಇಂಗ್ಲೀಷಲ್ಲಿ ನಾವು ಅದಕ್ಕೆ ರಿಮೆಂಬರ್ ಅಂತೀವಿ, ಅಂತ ಹಾಕಿದ್ದೀನಿ. ಮತ್ತು ಸೆಕೆಂಡ್ ಒನ್ ಏನು ಅಂತೇಳಿದ್ರೆ ಅಂಡರ್ಸ್ಟ್ಯಾಂಡಿಂಗ್ ಅಂತ ಬರುತ್ತೆ. ಥರ್ಡ್ ಒನ್ ಅನ್ವಯ ಅಂತೇಳಿದ್ರೆ ಅಪ್ಲೈಯಿಂಗ್ ಅಂತಕ್ಕಂಥದ್ದು. ಫೋರ್ತು ವಿಶ್ಲೇಷಣೆ, ಅದಕ್ಕೆ ಅನಾಲಿಸಿಸ್ ಅಂತ ಹೇಳ್ತೀವಿ. 5ನೇದು ಇವ್ಯಾಲ್ಯೂಯೇಷನ್, ಮೌಲ್ಯಮಾಪನ ಅಂತ ಹೇಳ್ತೀವಿ. 6th ಒನ್ ಕ್ರಿಯೇಟಿವಿಟಿ ಅಥವಾ ಕ್ರಿಯೇಟ್ ಅಂತಕ್ಕಂಥದ್ದು. ಕ್ರಿಯೇಟ್ ಅಂದರೆ ಸೃಷ್ಟಿಸುವುದು ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ, ಬ್ಲೂಮ್ನ ಟೆಕ್ಸಾನಮಿಯ ಪರಿಷ್ಕೃತ ವರ್ಗೀಕರಣದ ಎಷ್ಟು ಹಂತಗಳಿದೆ? ಟೋಟಲ್ 6 ಇದೆ. ಮೊದಲನೇದು ರಿಮೆಂಬರ್, ನೆನಪಲ್ಲಿಡ್ತಕ್ಕಂಥದ್ದು. ಸೆಕೆಂಡ್ ಒನ್ ಅಂಡರ್ಸ್ಟ್ಯಾಂಡಿಂಗ್, ತಿಳುವಳಿಕೆ ಆಗ್ತಕ್ಕಂಥದ್ದು. ಥರ್ಡ್ ಒನ್ ಅಪ್ಲೈಯಿಂಗ್, ಅನ್ವಯ ಮಾಡ್ಕೊಳ್ತಕ್ಕಂಥದ್ದು. 4ನೇದು ಅನಾಲಿಸಿಸ್, ವಿಶ್ಲೇಷಣೆ ಮಾಡ್ತಕ್ಕಂಥದ್ದು. 5ನೇದು ಇವ್ಯಾಲ್ಯೂಯೇಷನ್, ಮೌಲ್ಯಮಾಪನ. ಕೊನೆಯದು ಯಾವುದು ಅಂದರೆ ಕ್ರಿಯೇಟ್ ಅಂತ ಇದೆ. ಕ್ರಿಯೇಟ್ಗೆ ನಾವು ಕನ್ನಡದಲ್ಲಿ ಏನು ಹೇಳ್ತೀವಿ? ಸೃಷ್ಟಿಸುವುದು ಅಂತ ಹೇಳ್ತೀವಿ. ಆಪ್ಷನ್ ಏನಾಗುತ್ತೆ? ಬಿ. ಯಾಕೆಂದರೆ ಕೊನೆಯ ಅಂತಿಮ ಹಂತವನ್ನು ಕೇಳಿದ್ದಾವೆ. ಬ್ಲೂಮ್ ಟೆಕ್ಸಾನಮಿಯ ಟೋಟಲ್ ಪರಿಷ್ಕೃತ ವರ್ಗೀಕರಣ 6 ಇದೆ. ಅದರಲ್ಲಿ ಕೊನೆಯ ಹಂತ ಯಾವುದು ಅಂತ ಹೇಳಿದ್ರೆ ಇಂಗ್ಲೀಷಲ್ಲಿ ಕ್ರಿಯೇಟ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಸೃಷ್ಟಿಸುವುದು ಅಂತ ನಾವು ಹೇಳ್ತೀವಿ. ಅದಕ್ಕೆ ಆಪ್ಷನ್ ಯಾವುದಾಗುತ್ತೆ? ಇಲ್ಲಿ ಬಿ ಆಪ್ಷನ್ ಆಗುತ್ತೆ. ಮೌಲ್ಯಮಾಪನ ಇಲ್ಲಿ 5ನೇ ನಂಬರ್ಗೆ ಬರುತ್ತೆ. ಅನ್ವಯ ಇಲ್ಲಿ 3rd ಇದೆ. ವಿಶ್ಲೇಷಣೆ 4 ಇದೆ. 6th ಅಂದರೆ ಅಂತಿಮ ಹಂತ ಕೇಳಿದಾವೆ. ಇಲ್ಲಿ ಅಂತಿಮ ಹಂತ ಯಾವುದು ಅಂತ ಹೇಳಿದ್ರೆ ಇಲ್ಲಿ ಸೃಷ್ಟಿಸುವುದು, ಕ್ರಿಯೇಟ್ ಅಂತ ಆಗುತ್ತೆ. ಇದನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರೆ ನಿಮಗೆ ಖಂಡಿತ 1 ಅಂಕ ಲಭ್ಯ ಆಗುತ್ತೆ. ಬ್ಲೂಮ್ ಟೆಕ್ಸಾನಮಿಯ ಎಷ್ಟು ಹಂತಗಳಿದೆ? ಟೋಟಲ್ 6 ಇದೆ. ಅದರಲ್ಲಿ ಕೊನೆಯ ಹಂತ ಯಾವುದು ಅಂತ ಹೇಳಿದ್ರೆ ಕ್ರಿಯೇಟ್, ಸೃಷ್ಟಿಸುವುದು ಅಂತಕ್ಕಂಥದ್ದಿದೆ. ಇದನ್ನು ನೀವು ನೆನಪಲ್ಲಿ ಇಟ್ಕೊಂಡು ನಿಮಗೆ 1 ಅಂಕ ಖಂಡಿತ ಲಭ್ಯ ಆಗುತ್ತೆ. ನಾವು ಸೆಕೆಂಡ್ ಕ್ವಶನ್ಗೆ ನಾವು ಮೂವ್ ಆಗೋಣ. ತರಬೇತಿದಾರ ಒಬ್ಬ ಬೋಧನಾ ಕಲಿಕಾ ಸಾಮಗ್ರಿಯನ್ನು ತಯಾರಿಸುತ್ತಿದ್ದು ಅಲ್ಲಿ ಅನುಸರಿಸಿದ ವಿಧಾನ ಮೌಲ್ಯಮಾಪನವು ಅಂತ ಇದೆ. ತರಬೇತಿದಾರ ಅಂತ ಹೇಳಿದ್ರೆ ನಾವು ಏನಂತ ಅಂದ್ಕೋಬೋದು? ಸ್ಟೂಡೆಂಟ್, ಟೀಚರ್ ಅಂತ ಅಂದ್ಕೋಬೋದು. ಒಬ್ಬ ಬೋಧನಾ ಕಲಿಕಾ ಸಾಮಗ್ರಿಯನ್ನು ತಯಾರಿಸ್ತಾ ಇದ್ದಾನೆ ಅವನು. ಅಲ್ಲಿ ಅನುಸರಿಸಿದ ವಿಧಾನ ಮೌಲ್ಯಮಾಪನ ಯಾವುದು ಅಂತಕ್ಕಂಥ ಪ್ರಶ್ನೆ. ಇಲ್ಲಿ 2 ತಪ್ಪು ಆಪ್ಷನ್ಗಳನ್ನು ನಾವು ತೆಗೆಯೋಣ. ತರಬೇತಿದಾರ ಅಂತ ಹೇಳಿದ್ರೆ ತರಬೇತಿ ಪಡೆದುಕೊಳ್ಳುವವನು ಅಂತ ಹೇಳ್ಬೋದು. D.Ed ಕಾಲೇಜು, B.Ed ಕಾಲೇಜಲ್ಲಿ ತರಬೇತಿಯನ್ನು ಪಡ್ಕೊಳ್ತಾ ಇದ್ದಾನೆ. ಅವನು ಒಂದು ಬೋಧನಾ ಕಲಿಕಾ ಸಾಮಗ್ರಿಯನ್ನು ತಯಾರಿಸ್ತಾ ಇದ್ದಾನೆ. ಅವನು ಯಾವ ವಿಧಾನ ಮೌಲ್ಯಮಾಪನವನ್ನು ಎಲ್ಲಿ ಫಾಲೋ ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದು ಪ್ರಶ್ನೆನ ಅರ್ಥ ಮಾಡಿಕೊಂಡ್ರೆ ನಿಮಗೆ 50% ಆನ್ಸರ್ ಗೊತ್ತಾಗ್ಬಿಡುತ್ತೆ.
ಇಲ್ಲಿ ಸಂಕಲನಾತ್ಮಕ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳಿಗೆ ಸಂಬಂಧಪಟ್ಟಿದ್ದು ಕೊನೆಯಲ್ಲಿ ನಡೀತಕ್ಕಂಥದ್ದು ಸಂಕಲನಾತ್ಮಕ ಮೌಲ್ಯಮಾಪನ. ರೂಪಣಾತ್ಮಕ ಮೌಲ್ಯಮಾಪನ ಅಂತ ಹೇಳಿದ್ರೆ ಇದು ಕಂಟಿನ್ಯೂಸ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೂಯೇಷನ್ ಅಂತ ಹೇಳ್ತೀವಿ. ಇದು ತಿಂಗಳಿಗೊಮ್ಮೆ ಟೆಸ್ಟುಗಳು, ಮೌಖಿಕ ಪರೀಕ್ಷೆ ಅದೆಲ್ಲ ನಿಮಗೆ ಗೊತ್ತಿದೆ. ರೂಪಣಾತ್ಮಕ ಮೌಲ್ಯಮಾಪನ ಇದು ಕಲಿಕಾ ಸಾಮಗ್ರಿಗೆ ಏನಾಗಲ್ಲ, ಇದು ಲಿಂಕ್ ಇಲ್ಲ. ಕಲಿಕಾ ಸಾಮಗ್ರಿಗೂ ರೂಪಣಾತ್ಮಕ ಮೌಲ್ಯಮಾಪನ, ಸಂಕಲನಾತ್ಮಕ ಮೌಲ್ಯಮಾಪನಕ್ಕೇನಿಲ್ಲ, ಸಂಬಂಧ ಇಲ್ಲ. ಈಗ ನಮಗೆ ಯಾವುದಕ್ಕೆ ನಡುವೆ ಡೌಟ್ ಆಗ್ತಾ ಇದೆ? ಒಂದು ಪ್ರಕ್ರಿಯೆ ಮೌಲ್ಯಮಾಪನ ಅಂತಕ್ಕಂಥದ್ದಿದೆ, ಇನ್ನೊಂದು ಉತ್ಪನ್ನ ಮೌಲ್ಯಮಾಪನ ಅಂತ ಇದೆ. ಉತ್ಪನ್ನ ಮೌಲ್ಯಮಾಪನಕ್ಕೆ ನಾವು ಇಂಗ್ಲೀಷಲ್ಲಿ ಪ್ರೊಡಕ್ಟಿವ್ ಇವ್ಯಾಲ್ಯೂಯೇಷನ್ ಅಂತ ಹೇಳ್ತೀವಿ. ಪ್ರಕ್ರಿಯೆ ಮೌಲ್ಯಮಾಪನ ಅಂದರೆ ಪ್ರೋಸೆಸ್ ಇವ್ಯಾಲ್ಯೂಯೇಷನ್ ಅಂತ ಹೇಳ್ತೀವಿ. ಈಗ ಪ್ರಶ್ನೆ ಏನಿದೆ ನೋಡಿ, ಬೋಧನಾ ಕಲಿಕಾ ಸಾಮಗ್ರಿಯನ್ನು ತಯಾರಿಸುತ್ತಿದ್ದು, ಇಲ್ಲಿ ತಯಾರಿಕೆ ನಡೀತಾ ಇದೆ. ಬೋಧನಾ ಕಲಿಕಾ ಸಾಮಗ್ರಿಯ ತಯಾರಿಕೆ ನಡೀತಾ ಇದೆ ಅಂದರೆ ಇದು ಉತ್ಪನ್ನ ಆಗಿಲ್ಲ. ಉತ್ಪನ್ನ ಅಂದರೆ ಕೆಲಸ ಆದಮೇಲೆ, ತಯಾರಿಸುತ್ತಿದ್ದು ಅಂತ ಅಂದರೆ ಕೆಲಸ ನಡೀತಾ ಇದೆ. ಬೋಧನಾ ಕಲಿಕಾ ಸಾಮಗ್ರಿಯ ತಯಾರಿಕೆ ನಡೀತಾ ಇದೆ ಅಂತ ಹೇಳಿದ್ರೆ ಇದು ಪ್ರೋಸೆಸ್ ಅಂತ. ಪ್ರಕ್ರಿಯೆ ಮೌಲ್ಯಮಾಪನ ಏನಾಗುತ್ತೆ, ಆನ್ಸರ್ ಆಗುತ್ತೆ. ಈ ಉತ್ಪನ್ನ ಕೂಡ ಏನಾಗುತ್ತೆ, ತಪ್ಪಾಗುತ್ತೆ. ಹೀಗೆ ನೀವೇನು ಮಾಡಬೇಕು, ಆನ್ಸರನ್ನು ಜಡ್ಜ್ ಮಾಡಬೇಕಾಗತ್ತೆ. ಯಾಕೆಂದರೆ ಬೋಧನಾ ಕಲಿಕಾ ಸಾಮಗ್ರಿಯನ್ನು ತಯಾರಿಸುತ್ತಿದ್ದು ಅಂತ ತಯಾರಿಕೆ ನಡೀತಾ ಇದೆ ಅಂದರೆ ಪ್ರೋಸೆಸ್ಸಲ್ಲಿದೆ ಅಂತ ಹೇಳ್ಬಿಟ್ಟು, ಅದಕ್ಕೆ ನಾವು ಏನು ಮಾಡಬೇಕು, ಪ್ರಕ್ರಿಯೆ ಮೌಲ್ಯಮಾಪನ ಆಪ್ಷನನ್ನು ಚೂಸ್ ಮಾಡಬೇಕಾಗತ್ತೆ. ಇದನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರೆ ಖಂಡಿತ ನಿಮಗೆ 1 ಅಂಕ ಇಲ್ಲಿ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 3ಗೆ ನಾವೇನಾಗೋಣ, ಮೂವ್ ಆಗೋಣ. ಇಲ್ಲಿ KWL ಚಾರ್ಟ್ನಲ್ಲಿ ಬೋಧನೆಯ ನಂತರ ವಿದ್ಯಾರ್ಥಿ ಭರ್ತಿ ಮಾಡಬೇಕಾದದ್ದು. KWL ಚಾರ್ಟ್ನಲ್ಲಿ ಬೋಧನೆಯ ನಂತರ ನೋಡಿ, ಬೋಧನೆಯ ನಂತರ ಅಂತಕ್ಕಂಥ ನೆನಪಲ್ಲಿ ಇಟ್ಕೋಬೇಕು. ಈ KWL ಅಂತಕ್ಕಂಥದ್ದು ಕೂಡ ತಿಳ್ಕೊ. ಕೆ ಅಂದರೆ ನೋ ಅಂತ ತಿಳಿದುಕೋ ಅಂತ, ವಾಟ್. W ಅಂದರೆ ವಾಟ್ ಐ ವಾಂಟ್ ಟು ಲರ್ನ್ ಅಂತ ಹೇಳ್ಬಿಟ್ಟು, ನಾನು ಏನು ಕಲಿಯೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಲ್ಲಿ ವಾಟ್ ಐ ಕ್ಯಾನ್ ಲರ್ನ್ ಅಂತ. ಇಲ್ಲಿ ನೋ ವಾಟ್ ಐ ವಾಂಟ್ ಟು ಲರ್ನ್, ನಾನು ಏನು ಕಲಿಯೋದಕ್ಕೆ ಅಪೇಕ್ಷೆ ಪಡ್ತಾ ಇದ್ದೀನಿ. ವಾಟ್ ಐ ವಾಂಟ್ ಟು ಲರ್ನ್ ಅಂತ ಹೇಳ್ಬಿಟ್ಟು ಅಂತ ಅಂದ್ಕೊಳ್ಳಿ. ಐ ವಾಂಟ್ ಟು ಲರ್ನ್. ಇಲ್ಲಿ ವಾಟ್ ಐ ಲರ್ನ್ಡ್, ಇಲ್ಲಿ ಎಲ್ಲೇನಿದೆ ವಾಟ್ ಐ ಲರ್ನ್, ನಾನೇನು ಕಲ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ KWL ಅಂದರೆ ಕೆ ಅಂದರೆ ನೋ ಅಂತ ಹೇಳ್ಬಿಟ್ಟು, W ಅಂದರೆ ವಾಟ್ ಐ ವಾಂಟ್ ಟು ಲರ್ನ್, ನಾನು ಏನು ಕಲಿಯೋದಕ್ಕೆ ಇಷ್ಟಪಡ್ತಾ ಇದ್ದೀನಿ, ಅಪೇಕ್ಷೆ ಪಡ್ತಾ ಇದ್ದೀನಿ. W ಅಂದರೆ ಇಲ್ಲಿ, ಮತ್ತು L ಅಂದರೆ ವಾಟ್ ಐ ಲರ್ನ್ಡ್, ನಾನೇನು ಕಲ್ತಿದ್ದೀನಿ ಅಂತಕ್ಕಂಥದ್ದು. ಇಲ್ಲಿ KWL ಅನ್ನೋದು ಗೊತ್ತಾಯ್ತು ನಿಮಗೆ. ಈ KWL ಚಾರ್ಟಲ್ಲಿ ಬೋಧನೆ ನಂತರ ಇದೆ ನೋಡಿ, ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಬೋಧನೆ ನಂತರ ವಿದ್ಯಾರ್ಥಿ ಭರ್ತಿ ಮಾಡಬೇಕಾದದ್ದು ಏನು, ನನಗೆ ಏನು ಗೊತ್ತು, ಅದು Kನಲ್ಲಿ ಬರುತ್ತೆ. ನೋ, ನನಗೇನು ಗೊತ್ತು, ಕೆ ನೋಯಿಂಗ್ ಅಂತ. ನಾನು ಏನನ್ನು ತಿಳಿಯ ಬಯಸುತ್ತೇನೆ, ಇಲ್ಲಿ ನೋಡಿ W ವಾಟ್ ಐ ವಾಂಟ್ ಟು ಲರ್ನ್ ಅಂತ ಹೇಳ್ಬಿಟ್ಟು, ವಾಟ್ ಐ ವಾಂಟ್ ಟು ಲರ್ನ್. ಇದು ವಿಷಯದ ಜ್ಞಾನ, ಇಲ್ಲಿ ತಪ್ಪು. ವಿಷಯದ ಜ್ಞಾನ ಇಲ್ಲಿ ಬರೋದೇ ಇಲ್ಲ. ನಾನು ಏನು ಕಲಿತೆ, ವಾಟ್ ಐ ಲರ್ನ್ಡ್ ಅಂತ. ಇಲ್ಲಿ ಇದು WK ಆಗುತ್ತೆ, ಇದು W ಆಗುತ್ತೆ, ಇದು L ಆಗುತ್ತೆ. ಕೆ ಅಂತ ಹೇಳಿದ್ರೆ ನನಗೆ ಏನು ಗೊತ್ತು, W ಅಂದರೆ ನಾನು ಏನನ್ನು ತಿಳಿಯ ಬಯಸುತ್ತೇನೆ, L ಅಂದರೆ ನಾನು ಏನು ಕಲಿತೆ ಅಂತಕ್ಕಂಥದ್ದು. ಬೋಧನೆಯ ನಂತರ ಅಂತ ಬಂದಿರೋದಕ್ಕೆ ನಾವು ಖಂಡಿತವಾಗಿ ಬೋಧನೆ ನಂತರ ನಾನು ಏನು ಕಲಿತೆ ಅಂತಲೇ ತಾನೇ ಪ್ರಶ್ನೆ ಮಾಡ್ಕೋಬೇಕು. ಅದಕ್ಕೆ ಆಪ್ಷನ್ಸ್ ಯಾವ್ದು ತೊಗೋಬೇಕಾಗತ್ತೆ, ಸಿ ತೊಗೋಬೇಕಾಗತ್ತೆ. ನಾನು ಏನು ಕಲಿತೆ ನೋಡಿ, ಕೆ ಅಂದರೆ ನನಗೆ ಏನು ಗೊತ್ತು, W ಅಂದರೆ ನಾನು ಏನನ್ನು ತಿಳಿಯ ಬಯಸುತ್ತೇನೆ, ಸಿ ನಾನು ಏನು ಕಲಿತೆ ಅಂತ ಹೇಳ್ಬಿಟ್ಟು. ಈ ಬೋಧನೆ ನಂತರ ವಿದ್ಯಾರ್ಥಿ ಭರ್ತಿ ಮಾಡಬೇಕಾದದ್ದು ಯಾವುದು ಅಂದರೆ ನಾನೇನು ಕಲ್ತಿದ್ದೀನಿ ಅಂತ ಹೇಳ್ಬಿಟ್ಟು, ಬೋಧನೆ ನಂತರ ಬೋಧನೆ ಆಗೋಗ್ಬಿಟ್ಟಿದೆ, ನಾನೇನು ಕಲ್ತಿದ್ದೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಏನು ಮಾಡಬೇಕಾಗತ್ತೆ, ಅವನು ಭರ್ತಿ ಮಾಡಬೇಕಾಗತ್ತೆ. ಆಪ್ಷನ್ ಯಾವುದಾಗುತ್ತೆ, ಇಲ್ಲಿ ನಾನು ಏನು ಕಲಿತೆ ಅಂತಕ್ಕಂಥದ್ದಾಗುತ್ತೆ. ಇದನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರೆ ಖಂಡಿತ ನಿಮಗೆ 1 ಅಂಕ ಇಲ್ಲಿ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 4ಕ್ಕೆ ಹೋಗೋಣ ನಾವು. ವಿದ್ಯಾರ್ಥಿಯೊಬ್ಬ 60% ಹೆಚ್ಚು ಅದು 75ಕ್ಕಿಂತ ಕಡಿಮೆ ಅಂಕ ಗಳಿಸಿದ್ದಾನೆ, ಅವನನ್ನು ಹೇಗೆ ವರ್ಗೀಕರಿಸುವುದು ಅಂತಕ್ಕಂಥದ್ದಿದೆ. 60ಕ್ಕಿಂತ ಜಾಸ್ತಿ ಇದೆ, 75ಕ್ಕಿಂತ ಕಡಿಮೆ ಇದೆ. ಇಲ್ಲಿ 2 ತಪ್ಪು ಆಪ್ಷನ್ನ ತೆಗೆದುಬಿಡೋಣ. ಇಲ್ಲಿ ತೃತೀಯ ದರ್ಜೆ ಆಗಲ್ಲ, ದ್ವಿತೀಯ ದರ್ಜೆ ಆಗಲ್ಲ. ತೃತೀಯ ಅಂದರೆ 35% ಇರುತ್ತೆ,
ಇದು 50% ಇರುತ್ತೆ, 50ಗಿಂತ ಕಡಿಮೆ ಇರುತ್ತೆ. ಪ್ರಥಮ ದರ್ಜೆ 60ಗಿಂತ ಜಾಸ್ತಿ ಇರುತ್ತೆ, ಉನ್ನತ ದರ್ಜೆ 75ಕ್ಕಿಂತ ಜಾಸ್ತಿ ಇರುತ್ತೆ. ಇಲ್ಲಿ ಏನು ಕೇಳಿದ್ರೆ 60ಕ್ಕಿಂತ ಹೆಚ್ಚು, ಅದು 75ಕ್ಕಿಂತ ಕಡಿಮೆ, 75ಕ್ಕಿಂತ ಜಾಸ್ತಿ ಇದ್ದಿದ್ರೆ ಉನ್ನತ ದರ್ಜೆ ಆಗ್ಬಿಡೋದು. ಅದಕ್ಕೋಸ್ಕರ ನಾವು ಡಿ ಆಪ್ಷನ್ ತೊಗೋಬೇಕಾಗುತ್ತೆ. ಫಸ್ಟ್ ಕ್ಲಾಸ್ ಪ್ರಥಮ ದರ್ಜೆಯಲ್ಲಿ ಅವನೇನಾಗಿದ್ದಾನೆ, ಉತ್ತೀರ್ಣ ಆಗಿದ್ದಾನೆ ಅಂತ ನಾವು ತೊಗೋಬೇಕಾಗುತ್ತೆ. ಒಂದು 60% ಹೆಚ್ಚು ಅಂತ ಹೇಳಿದ್ರೆ ನಾವು 60ಗಿಂತ ಜಾಸ್ತಿ ಅಂದರೆ ಪ್ರಥಮ ದರ್ಜೆ, ಅದು 75ಕ್ಕಿಂತ ಏನಾಗಿದೆ, ಕಡಿಮೆ ಇದೆ. ಅದಕ್ಕೋಸ್ಕರ ಉನ್ನತ ದರ್ಜೆ ಅಲ್ಲ, ಅದು ಪ್ರಥಮ ದರ್ಜೆ, ಡಿಸ್ಟಿಂಕ್ಷನ್ ಆಗಿಲ್ಲ, ಫಸ್ಟ್ ಕ್ಲಾಸ್ ಆಗಿದ್ದಾನೆ ಅಂತ ಹೇಳ್ಬಿಟ್ಟು ನಾವೇನು ಮಾಡ್ಬೋದು, ಇಲ್ಲಿ ವರ್ಗೀಕರಣ ಮಾಡ್ಬೋದು, ಕ್ಲಾಸಿಫಿಕೇಷನ್ ಮಾಡ್ಬೋದು. ಇದನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರೆ ನಿಮಗೆ 1 ಅಂಕ ಲಭ್ಯ ಆಗುತ್ತೆ. ಪ್ರಥಮ ದರ್ಜೆ ಅಂದರೆ ಅರ್ಥ ಮಾಡ್ಕೊಳ್ಳಿ, 60%, ಅದು 75ಕ್ಕಿಂತ ಕಡಿಮೆ ಇರುತ್ತೆ. 75ಕ್ಕಿಂತ ಜಾಸ್ತಿ ಇತ್ತು ಅಂತೇಳಿದ್ರೆ ಅದು ಉನ್ನತ ದರ್ಜೆಗೆ ಹೋಗ್ಬಿಡುತ್ತೆ. ಕ್ವಶನ್ ನಂಬರ್ 5 ಹೋಗೋಣ. ವಿದ್ಯಾರ್ಥಿಗಳ ಆಸಕ್ತಿ ಮನೋಧೋರಣೆಗಳಲ್ಲಿ ಆಗುವ ಬದಲಾವಣೆಗಳನ್ನು ನಿರೂಪಿಸುವುದು ಈ ವಲಯಕ್ಕೆ ಸಂಬಂಧಿಸಿದೆ. ಯಾವ ವಲಯ? ಇಂಟ್ರೆಸ್ಟು, ಅಟಿಟ್ಯೂಡ್ಸ್ ಅಂತ ಹೇಳ್ತೀವಿ ನಾವು. ಮನೋಧೋರಣೆ ಅಂತೇಳಿ ಅಟಿಟ್ಯೂಡ್. ವಿದ್ಯಾರ್ಥಿಗಳ ಇಂಟ್ರೆಸ್ಟು, ಅಟಿಟ್ಯೂಡ್ಸು ಏನಾಗ್ತಾ ಇರುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ಅದನ್ನು ಯಾವ ವಲಯಕ್ಕೆ ನಾವು ಸಂಬಂಧಪಟ್ಟಿದೆ? ಇದು ಜ್ಞಾನಾತ್ಮಕ ವಲಯನ, ಭಾವನಾತ್ಮಕ ವಲಯನ, ಸಂವೇದನಾತ್ಮಕ ವಲಯನ, ವಾಸ್ತವ ಜ್ಞಾನ ವಲಯನ? ಇಲ್ಲಿ ಯಾವುದು ತಪ್ಪು ಆಪ್ಷನ್ ಇದೆ ನೋಡೋಣ. ವಾಸ್ತವ ಜ್ಞಾನ ವಲಯ ಅಲ್ವೇ ಅಲ್ಲ. ಆಸಕ್ತಿ, ಮನೋಧೋರಣೆ ವಾಸ್ತವದಲ್ಲಿ ಬರೋದೇ ಇಲ್ಲ ಅಲ್ಲಿ. ಮತ್ತು ಜ್ಞಾನಾತ್ಮಕಕ್ಕೂ ಆಸಕ್ತಿಗೂ ಮನೋಧೋರಣೆಗೂ ಸಂಬಂಧನೇ ಇಲ್ಲ. 2 ತಪ್ಪು ಆಪ್ಷನ್ನ ನಾವೇನು ಮಾಡಿದ್ವಿ, ತೆಗೆದುಬಿಟ್ವಿ. ಎ ಮತ್ತು ಡಿ 2 ತಪ್ಪು. ಇಲ್ಲಿ ಭಾವನಾತ್ಮಕ ವಲಯ, ಸಂವೇದನಾತ್ಮಕ ವಲಯ ಅಂತಕ್ಕಂಥದ್ದು ಈ ಬಿ ಮತ್ತು ಸಿನಲ್ಲಿ ನಮಗೆ ಡೌಟ್ ಬರ್ತಾ ಇದೆ. ಇಲ್ಲಿ ಭಾವನಾತ್ಮಕ ವಲಯಕ್ಕೆ ನಾವು ಹೆಚ್ಚು ಒತ್ತನ್ನು ಕೊಡಬೇಕಾಗುತ್ತೆ. ಅಂದರೆ ಆಸಕ್ತಿ, ಮನೋಧೋರಣೆಗಳು, ಮನೋಭಾವನೆಗಳು. ಮನೋಧೋರಣೆ ಅಂತಂದರೆ ಮನೋಭಾವನೆ ಅಂತಲೇ ಅರ್ಥ. ಇಲ್ಲಿ ಮನೋಭಾವನೆ ಅಂತ ತಿಳ್ಕೊಬೇಕಾಗುತ್ತೆ. ಮನೋಧೋರಣೆ ಅಂದರೆ ಮನೋಭಾವನೆ ಅಂತ ಬಂದ ತಕ್ಷಣ ನಾವು ಯಾವ್ದು ತಗೋಬೇಕಾಗುತ್ತೆ, ಭಾವನಾತ್ಮಕ ವಲಯ. ನಮಗೆ ಇಂಟ್ರೆಸ್ಟು, ಮನೋಭಾವನೆಗಳು, ಮನೋಧೋರಣೆಗಳಲ್ಲಿ ಬದಲಾವಣೆ ಆಗ್ತಾ ಇದೆ ಅಂತ ಹೇಳಿದ್ರೆ ಇದು ಯಾವ ವಲಯಕ್ಕೆ ಸೇರಿಕೊಂಡಿದೆ ಅಂತ ಹೇಳಿದ್ರೆ ಭಾವನಾತ್ಮಕ ವಲಯಕ್ಕೆ ಇದು ಸೇರಿಕೊಂಡಿದೆ ಅಂತ ನಾವು ತಿಳ್ಕೊಬೇಕಾಗುತ್ತೆ. ಇದನ್ನು ನೆನಪಲ್ಲಿ ಇಟ್ಕೊಂಡ್ರೆ ನೀವು ಖಂಡಿತ 1 ಅಂಕ ನಿಮಗೆ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 6 ಹೋಗೋಣ. ಕಲಿಕಾ ಪ್ರಕ್ರಿಯೆಯಲ್ಲಿ ಸಂಕಲನಾತ್ಮಕ ಮೌಲ್ಯಮಾಪನದ ಪ್ರಾಮುಖ್ಯತೆ ಅಂತ ಹೇಳಿದ್ದಾರೆ. ಈ ಕಲಿಕಾ ಪ್ರಕ್ರಿಯೆ ಅಂತೇಳಿ ಲರ್ನಿಂಗ್ ಪ್ರೋಸೆಸ್ಸಲ್ಲಿ ಸಮ್ಮೇಟಿವ್ ಇವ್ಯಾಲ್ಯುಯೇಷನ್ ಅಂತ ಹೇಳ್ತೀವಿ. ಸಂಕಲನಾತ್ಮಕ ಮೌಲ್ಯಮಾಪನದ ಪ್ರಾಮುಖ್ಯತೆ ಏನು ಅಂತಕ್ಕಂಥದ್ದಲ್ಲಿ 1, 2, 3, 4 ಹೇಳಿದ್ದಾವೆ. ನಿಮಗೆ ಸಂಕಲನಾತ್ಮಕ ಮೌಲ್ಯಮಾಪನ ಗೊತ್ತಾಗಬೇಕು. ಅದು ಅಟ್ ದ ಎಂಡ್ ಆಫ್ ದಿ ಅಕಾಡೆಮಿಕ್ ಅಥವಾ ಸೆಮಿಸ್ಟರ್ ಏನು ಎಕ್ಸಾಮ್ ನಡೆಯುತ್ತೆ ಅದಕ್ಕೆ ನಾವು ಸಂಕಲನಾತ್ಮಕ ಮೌಲ್ಯಮಾಪನ ಅಂತ ಹೇಳ್ತೀವಿ. ಸಮ್ಮೇಟಿವ್ ಅಸೆಸ್ಮೆಂಟ್ ಅಥವಾ ಇವ್ಯಾಲ್ಯುಯೇಷನ್ ಅಂತ ಹೇಳ್ತೀವಿ. ಎಂಡಲ್ಲಿ ನಡೀತಕ್ಕಂಥದ್ದು ಅಕಾಡೆಮಿಕ್ ಆಗಿರ್ಬೋದು, ಸೆಮಿಸ್ಟರ್ ಎಕ್ಸಾಮಿನೇಷನ್ ಆಗಿರ್ಬೋದು, ಕೊನೆಯಲ್ಲಿ ನಡೀತಕ್ಕಂಥದ್ದಕ್ಕೆ ನಾವು ಸಮ್ಮೇಟಿವ್ ಅಥವಾ ಸಂಕಲನಾತ್ಮಕ ಅಂತ ಹೇಳ್ತೀವಿ. ಇದರ ಪ್ರಾಮುಖ್ಯತೆ ಏನು ಅಂತಕ್ಕಂಥದ್ದು ಪ್ರಶ್ನೆ. ಇಲ್ಲಿ 1, 2, 3, 4 ಸ್ಟೇಟ್ಮೆಂಟ್ ಇದೆ. ಅಂದರೆ ಯಾವ ಸ್ಟೇಟ್ಮೆಂಟು ಸರಿ ಇದೆ ABCD ಅಂತ ಕೂಡ ಕೊಟ್ಟಿದ್ದಾವೆ. ಇಲ್ಲಿ ಕ್ವಶನ್ ತುಂಬ ದೊಡ್ಡದಿದೆ, ಆಪ್ಷನ್ ತುಂಬ ಜಾಸ್ತಿ ಇದೆ ಅಂತ ಭಯ ಪಡೋ ಅವಶ್ಯಕತೆ ಇಲ್ಲ. ನೀವು ಒಂದೊಂದೇ ನೋಡ್ಕೊಂಡು ಹೋದ್ರೆ ಏನಾಗುತ್ತೆ ಗೊತ್ತಾಗ್ಬಿಡುತ್ತೆ ನೋಡಿ. ಮೊದಲನೇದು ನೋಡೋಣ ಸ್ಟೇಟ್ಮೆಂಟ್. ಕಲಿಯುವವರ ಒಟ್ಟಾರೆ ಪ್ರಗತಿಯನ್ನು ಶೈಕ್ಷಣಿಕ ವರ್ಷದ ಅಂತ್ಯದಲ್ಲಿ ಗುರುತಿಸುವುದು. ನೋಡಿ, ಅಂತ್ಯ, ಎಂಡ್ ಅಂತ ಹೇಳಿದೆ ನಾನು. ಅಂತ್ಯದಲ್ಲಿ ಇದು ಕರೆಕ್ಟ್ ಇದೆ. ಕಲಿಯುವವರ ಒಟ್ಟಾರೆ ಪ್ರಗತಿಯನ್ನು ಶೈಕ್ಷಣಿಕ ವರ್ಷದ ಅಂತ್ಯದಲ್ಲಿ, ನಾನು ಹೇಳಿದೆ ಇಲ್ಲಿ ಅಕಾಡೆಮಿಕ್ ಆಗಿರ್ಬೋದು, ಸೆಮಿಸ್ಟರ್ ಎಂಡಲ್ಲಿ ಬರ್ತಕ್ಕಂಥದ್ದೇ ಸಂಕಲನಾತ್ಮಕ ಮೌಲ್ಯಮಾಪನ. ಇದು ಓಕೆ ಆಗಿದೆ. ಸೆಕೆಂಡ್ ನೋಡಿ, ಮೊದಲ ತಪ್ಪನ್ನು ತಿದ್ದಿಕೊಂಡು ಕಲಿಯಲು. ಇದು ತಪ್ಪಾಗುತ್ತೆ. ಮೊದಲ ತಪ್ಪನ್ನು ತಿದ್ದಿಕೊಂಡು ನಡೆಯಲು ಅಂತ ಹೇಳಿದ್ರೆ ಅದು ರೂಪನಾತ್ಮಕ ಮೌಲ್ಯಮಾಪನಕ್ಕೆ ಹೋಗ್ಬಿಡುತ್ತೆ. ಸಮ್ಮೇಟಿವ್ ಆಗಲ್ಲ, ಅದು ಸಂಕಲನಾತ್ಮಕ ಆಗಲ್ಲ. ಇದು ತಪ್ಪು ಆಪ್ಷನ್ ಇದು. ಥರ್ಡ್ ಒಂದು ನೋಡಿ, ಹಂತ ಹಂತವಾಗಿ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಯನ್ನು ಕಲಿಕೆಗೆ ಪ್ರೇರೇಪಿಸುತ್ತದೆ. ಹಂತವಾಗಿ ಆಗಲ್ಲ, ಇದು ಇಡೀ ವರ್ಷ ನಡೀತಕ್ಕಂಥ ಒಂದು ಇವ್ಯಾಲ್ಯುಯೇಷನ್ ಅಲ್ಲ. ಇದು ಹಂತವಾಗಿ ನಡೆಯಲ್ಲ. ಹಂತವಾಗಿ ಯಾವ್ದು ನಡೆಯುತ್ತೆ? ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತ ಹೇಳ್ತೀವಿ, ರೂಪನಾತ್ಮಕ ಅಂತ ಹೇಳ್ತೀವಿ, ಸಂಕಲನಾತ್ಮಕ ಇದು ಸಂಬಂಧ ಇಲ್ಲ. 4ನೇ ನೋಡೋಣ, ಹಿಂದಿನ ವರ್ಷದ ದೋಷಗಳನ್ನು ತಿದ್ದಿಕೊಳ್ಳಲು. ಹೌದು ನೋಡಿ, ಹಿಂದಿನ ವರ್ಷದ ನೋಡಿ
ಹಿಂದಿನ ವರ್ಷಗಳನ್ನು ನಾವು ತಿದ್ದುಕೊಂಡು ಏನು ಮಾಡ್ಬೋದು, ಮುಂದೆ ಪಾಸ್ ಆಗಬಹುದು ಅಂತಕ್ಕಂಥದ್ದು ಇಲ್ಲಿದೆ. ಅಂದರೆ 1 ಮತ್ತು 4 ಏನಾಯಿತು ಇಲ್ಲಿ ಕರೆಕ್ಟ್ ಇದೆ. ಇಲ್ಲಿ ಎ ಬಿ ಸಿನಲ್ಲಿ 1, 4 ಎಲ್ಲಿದೆ ನೋಡೋಣ. ಎ ಬಿ ಸಿನಲ್ಲಿ ಸಿ ಎಲ್ಲಿದೆ ನೋಡಿ, 1 ಮತ್ತು 4 ಆಪ್ಷನ್ನ ನಾವೇನು ಮಾಡಬೇಕು, ಇಲ್ಲಿ ಆಯ್ಕೆ ಮಾಡ್ಕೋಬೇಕು. ಇದನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರೆ ಖಂಡಿತ ನಿಮಗೆ ಒಂದು ಅಂಕ ಇಲ್ಲಿ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 7ಗೆ ಹೋಗೋಣ ನಾವು. ಸಾಧನಾ ಪರೀಕ್ಷೆಯಲ್ಲಿ ಪ್ರಶ್ನಾಂಶಗಳ ವಿಶ್ಲೇಷಣೆಯ ಮಹತ್ವ ನೋಡಿ. ಸಾಧನಾ ಅಚೀವ್ಮೆಂಟ್ ಟೆಸ್ಟ್ ಅಥವಾ ಎಕ್ಸಾಮಿನೇಷನ್ಸಲ್ಲಿ ಪ್ರಶ್ನಾಂಶ ಅಂತ ಹೇಳಿದ್ರೆ ಕ್ವಶನ್ಸ್ ಅನಾಲಿಸಿಸ್, ಸಿಗ್ನಿಫಿಕೆನ್ಸ್, ಮಹತ್ವ ಅಂದರೆ ಸಿಗ್ನಿಫಿಕೆನ್ಸ್ ಆಫ್ ಕ್ವಶನ್ ಅನಾಲಿಸಿಸ್ ಅಂತ ಹೇಳ್ಬಿಟ್ಟು. ಅಂದರೆ ಇನ್ ಅಚೀವ್ಮೆಂಟ್ ಟೆಸ್ಟ್ ಅಥವಾ ಎಕ್ಸಾಮಿನೇಷನಲ್ಲಿ ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಕ್ವಶನ್ಸ್ ಅನಾಲಿಸಿಸ್ ಅಂತ ಪ್ರಶ್ನೆಯಲ್ಲಿ ಪ್ರಶ್ನಾಂಶಗಳ ವಿಶ್ಲೇಷಣೆಯ ಮಹತ್ವನ ಕೇಳಿದ್ದಾವೆ. ಎಲ್ಲಿ ಸಾಧನಾ ಪರೀಕ್ಷೆಯಲ್ಲಿ ನಾವು 2 ತಪ್ಪು ಆನ್ಸರ್ನ ಹುಡುಕನ್ನು. ಕಿರು ಪರೀಕ್ಷೆ ಮತ್ತು ಪರೀಕ್ಷೆ ನಡೆಸಲು ನಾವು ಪ್ರಶ್ನಾಂಶಗಳ ವಿಶ್ಲೇಷಣೆ ಮಾಡಲ್ಲ, ಅಗತ್ಯ ಇಲ್ಲ. ಆಮೇಲೆ ವಿದ್ಯಾರ್ಥಿಗಳನ್ನು ಮುಂದಿನ ತರಗತಿಗಳಿಗೆ ತೇರ್ಗಡೆಗೊಳಿಸೋದಕ್ಕೆ ನಾವು ಪ್ರಶ್ನಾಂಶಗಳ ವಿಶ್ಲೇಷಣೆ ಮಾಡಿದ್ವಾ, ದೊಡ್ಡ ತಪ್ಪಿದು, ಇದು ಸಾಧ್ಯನೇ ಇಲ್ಲ. 2 ತಪ್ಪನ್ನು ನಾವೇನು ಮಾಡಿದ್ವಿ, ತೆಗೆದಾಕಿದ್ದೀವಿ. ಇಲ್ಲಿ ಎ ಮತ್ತು ಸಿ ನೋಡಿ, ನೀಲನಕ್ಷೆಯನ್ನು ಸಿದ್ಧಪಡಿಸಲು ಅಂತ ಇದೆ. ಮತ್ತು ಏನಲ್ಲಿ ಪರೀಕ್ಷೆಯಲ್ಲಿನ ಪ್ರತಿಯೊಂದು ಪ್ರಶ್ನೆಯು ಉತ್ತಮ ಗುಣಮಟ್ಟ ಹೊಂದಿದೆಯೋ ಎಂದು ಗುರುತಿಸಲು ನೋಡಿ, ನೀಲನಕ್ಷೆಗೂ ಸಂಬಂಧ ಇಲ್ಲ ನೋಡಿ. ಪರೀಕ್ಷೆಯಲ್ಲಿನ ಪ್ರತಿಯೊಂದು ಪ್ರಶ್ನೆ ಉತ್ತಮ ಗುಣಮಟ್ಟ ಹೊಂದಿದೆಯೇ ಇಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ಗುರುತಿಸಲು ನಮಗೇನು ಬೇಕಾಗುತ್ತೆ, ಪ್ರತಿ ಪ್ರಶ್ನಾಂಶಗಳ ವಿಶ್ಲೇಷಣೆ ಏನಾಗುತ್ತೆ, ಮಹತ್ವ ಆಗುತ್ತೆ. ಪರೀಕ್ಷೆಯಲ್ಲಿ ಪ್ರತಿಯೊಂದು ಪ್ರಶ್ನೆಯೂ ಇಂಪಾರ್ಟೆಂಟ್ ಆಗುತ್ತೆ. ಅದು ಉತ್ತಮ ಗುಣಮಟ್ಟವನ್ನು ಹೊಂದಿದೆಯೇ ಇಲ್ಲ, ಆ ಪ್ರಶ್ನೆ ಉತ್ತಮ ಗುಣಮಟ್ಟದಿಂದ ಕೂಡಿದೆಯೇ ಇಲ್ಲ ಅಂತಕ್ಕಂಥದ್ದನ್ನು ಗುರುತಿಸೋದಕ್ಕೆ ನಾವೇನು ಮಾಡ್ತೀವಿ, ಪ್ರಶ್ನಾಂಶಗಳ ವಿಶ್ಲೇಷಣೆಯನ್ನು ಮಾಡ್ತೀವಿ. ಇದೇ ಅದರ ಮಹತ್ವ. ಆಪ್ಷನ್ ಏನಾಗುತ್ತೆ, ಎ ಆಗುತ್ತೆ. ಇದನ್ನು ನೀವು ನೆನಪಲ್ಲಿಟ್ಕೊಂಡ್ರೆ ಖಂಡಿತ ನಿಮಗೆ 1 ಅಂಕ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 8ಗೆ ಹೋಗೋಣ. ಕ್ವಶನ್ ನಂಬರ್ 8 ಇದೆ ನೋಡಿ. ವಿದ್ಯಾರ್ಥಿಯಲ್ಲಿ ಕಂಡುಬರುವ ಅಪೇಕ್ಷಣೀಯ ಅಂದರೆ ಡಿಸೈರಬಲ್ ಲಕ್ಷಣಗಳು ಇದೆಯೋ ಇಲ್ವೋ ಎಂಬುದನ್ನು ನಿಖರವಾಗಿ ದಾಖಲಿಸಿಕೊಳ್ಳಲು ಬಳಸುವ ಸಾಧನ ಯಾವುದು ಅಂತಕ್ಕಂಥದ್ದು. ವಿದ್ಯಾರ್ಥಿಯಲ್ಲಿ ಕಂಡುಬರ್ತಕ್ಕಂಥ ಅಪೇಕ್ಷಣೀಯವಾದಂಥ ಲಕ್ಷಣಗಳು, ಅಪೇಕ್ಷಣೀಯ ಅಂದರೆ ಡಿಸೈರಬಲ್, ಅದು ಇದೆಯಾ ಇಲ್ಲ ಎಂಬುದನ್ನು ನಿಖರವಾಗಿ ದಾಖಲೆ ಮಾಡಿಕೊಳ್ಳಲು ಬಳಸುವ ಸಾಧನ ಯಾವುದು ಅಂತಕ್ಕಂಥದ್ದು ಇಲ್ಲಿ ಕ್ವಶನ್. ಇಲ್ಲಿ ದರ್ಜಾ ಮಾಪನಿ ಆಗಲ್ಲ, ವೇಟಿಂಗ್ ಸ್ಕೇಲ್ಸ್ ಆಗಿಬಿಡುತ್ತದು. KWL ಚಾರ್ಟು ಆಗಲ್ಲ, ನೈದಾನಿಕ ಪರೀಕ್ಷೆ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಆಗುತ್ತೆ. ಇಲ್ಲಿ ತಾಳೆಪಟ್ಟಿ ಅಂತಕ್ಕಂಥದ್ದು ಇದೆಯಲ್ಲ, ಹೌದು ಎಸ್ ಆರ್ ನೋ ಅಂತಕ್ಕಂಥ ಏನು ಪ್ರಶ್ನೆ ಬರುತ್ತೆ ಅದು ತಾಳೆಪಟ್ಟಿಗೆ ಮಾತ್ರ ಏನಾಗುತ್ತೆ, ಸೂಟ್ ಆಗುತ್ತೆ. ವಿದ್ಯಾರ್ಥಿಯಲ್ಲಿ ಅಪೇಕ್ಷಣೀಯವಾದಂಥ ಲಕ್ಷಣಗಳು ಇದೆಯಾ ಇಲ್ಲ ಅಂತಕ್ಕಂಥದ್ದನ್ನು ನಾವು ದಾಖಲು ಮಾಡಿಕೊಳ್ಳಲು ಬಳಸ್ತಕ್ಕಂಥ ಸಾಧನ ಯಾವುದು ಅಂತ ಹೇಳಿದ್ರೆ ತಾಳೆಪಟ್ಟಿ. ಇದನ್ನು ನೀವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ತಾಳೆಪಟ್ಟಿಯನ್ನು ನೆನಪಲ್ಲಿ ಇಟ್ಕೊಂಡ್ರೆ ನಿಮಗೆ 1 ಅಂಕ ಲಭ್ಯ ಆಗುತ್ತೆ. ಇದೆಯೋ ಇಲ್ಲವೋ ಅಂತ ಬಂದ ತಕ್ಷಣವೇ, ಅಪೇಕ್ಷಣೀಯ ಇದೆಯೋ ಇಲ್ಲವೋ ಬಂದ ತಕ್ಷಣ ತಾಳೆಪಟ್ಟಿ ಅಂತ ನೀವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. 1 ಅಂಕ ನಿಮಗೆ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 9ಗೆ ಹೋಗೋಣ. ಶಿಕ್ಷಣ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳು ಹೊಂದಿರುವ ಗುಣಲಕ್ಷಣಗಳಾದ ಸಾಧನೆ, ಬುದ್ಧಿಶಕ್ತಿ, ಆಸಕ್ತಿ ಇತ್ಯಾದಿಗಳನ್ನು ಪರಿಮಾಣಾತ್ಮಕವಾಗಿ ವ್ಯಕ್ತಪಡಿಸಲು ಸಂಖ್ಯೆಗಳನ್ನು ನಿಯೋಜಿಸುವುದನ್ನು ಏನೆಂದು ಕರೆಯುತ್ತಾರೆ ನೋಡಿ. ಸಂಖ್ಯೆಗಳನ್ನು ನಿಯೋಜನೆ ಮಾಡಬೇಕಿಲ್ಲಿ. ಅದು ಸಾಧನೆ ಆಗಿರ್ಬೋದು, ಬುದ್ಧಿಶಕ್ತಿ ಆಗಿರ್ಬೋದು, ಆಸಕ್ತಿ ಆಗಿರ್ಬೋದು ಇತ್ಯಾದಿಗಳನ್ನು ಪರಿಮಾಣಾತ್ಮಕವಾಗಿ ವ್ಯಕ್ತಪಡಿಸಲು ಸಂಖ್ಯೆಗಳನ್ನು ನಿಯೋಜಿಸುವುದನ್ನು ಏನೆಂದು ಕರೆಯುತ್ತಾರೆ. ಇವುಗಳಲ್ಲಿ ಯಾವುದೂ ಅಲ್ಲ, ಮೊದಲನೇ ತಪ್ಪಾಗುತ್ತೆ. ಮೌಲ್ಯಾಂಕನ ಅಸೆಸ್ಮೆಂಟ್ ಅಂತ ಆಗುತ್ತೆ, ಇದು ಆನ್ಸರ್ ಆಗಲ್ಲ. ಇದು ಮೌಲ್ಯಮಾಪನ ಇವ್ಯಾಲ್ಯುಯೇಷನ್ ಆಗಿಬಿಡುತ್ತೆ, ಆನ್ಸರ್ ಆಗಲ್ಲ. ಪರಿಮಾಣಾತ್ಮಕವಾಗಿ ನಾವು ನೋಡಬೇಕು ಮತ್ತು ಸಂಖ್ಯೆಗಳನ್ನು ನಿಯೋಜನೆ ಮಾಡಬೇಕು ಅಂದರೆ ಇಲ್ಲಿ ಮಾಪನ ಆಗಿಬಿಡುತ್ತೆ. ಯಾವ ಆನ್ಸರ್ ಆಗುತ್ತೆ, ಮಾಪನ ಆಗುತ್ತೆ. ನೀವು ಈ ಒಂದು ಮಾಪನ ಆಪ್ಷನ್ನ ಚೂಸ್ ಮಾಡಿದಾಗ ಅಥವಾ ನೆನಪಲ್ಲಿ ಇಟ್ಕೊಂಡಾಗ ನಿಮಗೆ 1 ಅಂಕ ಇಲ್ಲಿ ಲಭ್ಯ ಆಗುತ್ತೆ ಅಂತಕ್ಕಂಥದ್ದು. ಕ್ವಶನ್ ನಂಬರ್ 10ಗೆ ಹೋಗೋಣ. ಶಿಕ್ಷಕರು
ಉತ್ತಮ ಬೋಧನೆಯ ವೇಗ, ಬೋಧನಾ ವಿಧಾನವನ್ನು ಮಾರ್ಪಡಿಸಿಕೊಳ್ಳುವಲ್ಲಿ ಇದು ಅತ್ಯುಪಯುಕ್ತ ಅಂದರೆ ಅತ್ಯಂತ ಉಪಯುಕ್ತ ಅಂತ ಹೇಳ್ಬಿಟ್ಟು. ಶಿಕ್ಷಕರು ತಮ್ಮ ಬೋಧನೆಯ ವೇಗ, ಬೋಧನಾ ವಿಧಾನವನ್ನು ಮಾರ್ಪಡಿಸಿಕೊಳ್ಳುವಲ್ಲಿ ಇದು ಅತ್ಯುಪಯುಕ್ತ ಅಂತ ಹೇಳಿದ್ರೆ ಅತ್ಯಂತ ಉಪಯುಕ್ತ ಅಂತ ಹೇಳ್ಬಿಟ್ಟು. ಯಾವ ಒಂದು ಮೌಲ್ಯಮಾಪನದಿಂದ ಶಿಕ್ಷಕರು ಬೋಧನೆಯ ವೇಗವನ್ನು, ಬೋಧನೆ ವಿಧಾನವನ್ನು, ಮೆಥಡ್ ಆಫ್ ಟೀಚಿಂಗನ್ನು ಬದಲಾಯಿಸ್ಕೋಬೋದು, ಚೇಂಜ್ ಮಾಡ್ಕೋಬೋದು, ಮಾಡಿಫೈ ಮಾಡ್ಕೋಬೋದು ಅಂತ ಹೇಳಿದರೆ ಸಾಧನಾ ಪರೀಕ್ಷೆ ಎಂಡಲ್ಲಿ ನಡೆಯುತ್ತೆ, ಆಗಲ್ಲ. ಸೆಮಿಸ್ಟರ್ ಅಂತ್ಯದ ಪರೀಕ್ಷೆನೇ ಸಾಧನಾ ಪರೀಕ್ಷೆ ಅಂತ ಹೇಳ್ತೀವಿ ನಾವು. ಇಲ್ಲಿ ಸಂಕಲನಾತ್ಮಕ ಮತ್ತು ರೂಪಣಾತ್ಮಕ ಎರಡರಲ್ಲಿ ಡೌಟ್. ಸಂಕಲನಾತ್ಮಕ ಕೂಡ ಎಂಡಲ್ಲಾಗುತ್ತೆ ಎಕ್ಸಾಮ್, ಅದು ನಿಮ್ಗೆ ಗೊತ್ತಿದೆ. ಈಗ ತಾನೇ ಹೇಳಿದ್ದೀನಿ, ಸಂಕಲನಾತ್ಮಕ ಅಂದರೆ ಎಂಡ್ ಆಫ್ ದಿ ಎಕ್ಸಾಮಿನೇಷನ್. ಇಡೀ ವರ್ಷ ನಡೀತಕ್ಕಂಥ, ಇಡೀ ಸೆಮಿಸ್ಟರ್ ನಡೆಯುವಂಥ ಒಂದು ಎಕ್ಸಾಮ್ ಯಾವುದು, ಮೌಲ್ಯಮಾಪನ ಯಾವುದು ಅಂತ ಹೇಳಿದ್ವಿ, ರೂಪಣಾತ್ಮಕ ಮೌಲ್ಯಮಾಪನ ಮಾಡಿಬಿಟ್ಟು ಶಿಕ್ಷಕರು ತಮ್ಮ ಬೋಧನೆಯ ವೇಗವನ್ನು, ಬೋಧನಾ ವಿಧಾನವನ್ನು, ಮೆಥಡ್ ಆಫ್ ಟೀಚಿಂಗನ್ನು ಏನು ಮಾಡ್ಕೋಬೋದು, ಮಾಡಿಫೈ ಮಾಡಿಕೊಳ್ಳುವಂತಹ ಚಾನ್ಸಸ್ ಇದೆ. ಇದು ಅತ್ಯಂತ ಉಪಯುಕ್ತ ಅಂತ ನಾವು ಹೇಳ್ಬೋದು. ಯಾವುದು ರೂಪಣಾತ್ಮಕ ಮೌಲ್ಯಮಾಪನ, ಇದಕ್ಕೆ 1 ಅಂಕ ನಮಗೆ ಲಭ್ಯ ಆಗುತ್ತೆ. ಕ್ವಶನ್ ನಂಬರ್ 11ಗೆ ಹೋಗೋಣ. ವಿದ್ಯಾರ್ಥಿಗಳು ತರಗತಿಯಲ್ಲಿ ಉತ್ತಮ ಬಾಂಧವ್ಯ ರೂಪಿಸಿಕೊಳ್ಳಲು ಈ ಮೌಲ್ಯಮಾಪನ ತಂತ್ರ ಹೆಚ್ಚು ಸೂಕ್ತ. ನೋಡಿ, ಉತ್ತಮ ಬಾಂಧವ್ಯ ಇದು ನೆನಪಲ್ಲಿಟ್ಕೊಳ್ಳಿ. ವಿದ್ಯಾರ್ಥಿಗಳು ತರಗತಿಯಲ್ಲಿ ಉತ್ತಮ ಬಾಂಧವ್ಯ ರೂಪಿಸಿಕೊಳ್ಳಲು ಲಿಖಿತ ಪರೀಕ್ಷೆ ನೋ, ಮೌಖಿಕ ಪರೀಕ್ಷೆ ನೋ, ಸಂದರ್ಶನ ಮೊದಲೇ ಆಗಲ್ಲ, ಸಮಾಜ ಮಿತಿ ಇದನ್ನು ಸೋಷಿಯೋಮೆಟ್ರಿಕ್ ಅಂತ ಹೇಳ್ತೀವಿ, ಸೋಷಿಯೋಮೆಟ್ರಿಕ್ ಎಕ್ಸಾಮ್ ಅಂತ ಹೇಳ್ತೀವಿ. ಸಮಾಜ ಮಿತಿ ಈ ಒಂದು ಮೌಲ್ಯಮಾಪನ ಏನಿದೆ ಇದು ಬಹಳ ಇಂಪಾರ್ಟೆಂಟು. ಆ ವಿದ್ಯಾರ್ಥಿ ಹೆಚ್ಚು ಸ್ನೇಹಿತರನ್ನು ಹೊಂದಿದರೆ ಅವನು ಈ ಎಕ್ಸಾಮಲ್ಲಿ ಅಥವಾ ಈ ಒಂದು ಮೌಲ್ಯಮಾಪನಲ್ಲಿ ತೇರ್ಗಡೆ ಆಗ್ತಾನೆ. ಕಡಿಮೆ ಫ್ರೆಂಡ್ಸನ್ನು ಹೊಂದಿದರೆ ಅವನು ಈ ಒಂದು ಎಕ್ಸಾಮ್ ಅಥವಾ ಮೌಲ್ಯಮಾಪನದಲ್ಲಿ ಫೇಲ್ ಆಗ್ತಾನೆ. ಸಮಾಜ ಮಿತಿ ಅಂದರೆ ಒಬ್ಬ ವಿದ್ಯಾರ್ಥಿಗೆ ಎಷ್ಟು ಜನ ಗೆಳೆಯರಿದ್ದಾರೆ ತಿಳ್ಕೊಳ್ತಕ್ಕಂಥದ್ದು. ಇದನ್ನು ಉತ್ತಮ ಬಾಂಧವ್ಯವನ್ನು ರೂಪಿಸಿಕೊಳ್ಳಲು ನಾವೇನು ಮಾಡ್ತೀವಿ, ಸಮಾಜ ಮಿತಿಯ ಒಂದು ಮೌಲ್ಯಮಾಪನವನ್ನು ಮಾಡ್ತೀವಿ. ಇದನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರೆ ನೀವು ಒಂದು ಲಭ್ಯ ಆಗುತ್ತೆ. ಇದು ಕೇವಲ DLED ಎಕ್ಸಾಮಿನೇಷನ್ಸ್ ಅಲ್ಲ, ಇದು ಟೆಟ್ಟಲ್ಲೂ ಕೂಡ ಅನೇಕ ಸರಿ ಈ ಒಂದು ಪ್ರಶ್ನೆ ಬಂದಿದೆ. ಟೆಟ್ಟು ಮತ್ತು CETನಲ್ಲೂ ಈ ಪ್ರಶ್ನೆಗಳು ತುಂಬ ಉಪಯುಕ್ತ ಆಗುತ್ತೆ. ಅದಕ್ಕೆ ನೀವು ಹೆಚ್ಚು ನೆನಪಲ್ಲಿ ಇಟ್ಕೊಳ್ತಕ್ಕಂಥದ್ದು ತುಂಬ ಒಳ್ಳೆಯದು. ಇದು ಕೊನೆಯ ಪ್ರಶ್ನೆ, ಕ್ವಶನ್ ನಂಬರ್ 12. ಕಲಿಕಾರ್ಥಿಯ ಕುಟುಂಬ ವಿವರಗಳು, ಪೋಷಕರ ವಿದ್ಯಾರ್ಹತೆ, ಸಾಮಾಜಿಕ ಆರ್ಥಿಕ ಸ್ಥಿತಿಗತಿ, ವೈದ್ಯಕೀಯ ವಿವರ ಎಲ್ಲದನ್ನು ಒಳಗೊಂಡಿರ್ತಕ್ಕಂಥದ್ದು. ನೋಡಿ, ಕುಟುಂಬದ ವಿವರ ಸ್ಟೂಡೆಂಟಿಂದು, ಪೋಷಕರ ವಿದ್ಯಾರ್ಹತೆ, ಸಾಮಾಜಿಕ ಆರ್ಥಿಕ ಸ್ಥಿತಿಗತಿ, ವೈದ್ಯಕೀಯ ವಿವರ ಎಲ್ಲದನ್ನು ಒಳಗೊಂಡಿರ್ತಕ್ಕಂಥದ್ದು ಯಾವುದು ಅಂತಕ್ಕಂಥದ್ದು. 2 ತಪ್ಪಾನ್ಸೋಂತಿಗೆನ. ಪ್ರಗತಿ ವರದಿ, ಪ್ರೋಗ್ರೆಸ್ ಕಾರ್ಡ್ ಇಲ್ಲ, ತಪ್ಪೋದು. ಪ್ರೋಗ್ರೆಸ್ ಕಾರ್ಡಲ್ಲಿ ಕುಟುಂಬದ ವಿವರ, ಆರ್ಥಿಕ ಸ್ಥಿತಿಗತಿ, ವೈದ್ಯಕೀಯ ಇಲ್ಲವೇ ಇಲ್ಲ. ಅಂಕಪಟ್ಟಿ ಸಾಧ್ಯನೇ ಇಲ್ಲ, ಮಾರ್ಕ್ಸ್ ಕಾರ್ಡಲ್ಲಿ ಮೊದಲೇ ಇರಲ್ಲ ಅದು. ದರ್ಜಾಮಾಪಕ ಇದಕ್ಕೆ ಸಂಬಂಧನೇ ಇಲ್ಲ. ಇದು ಸಂಚಿತ ದಾಖಲೆ ಅಂತ ಹೇಳ್ತೀವಿ. ಇದಕ್ಕೆ ಕ್ಯುಮ್ಯುಲೇಟಿವ್ ರೆಕಾರ್ಡ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಇದನ್ನು ಕನ್ನಡದಲ್ಲಿ ಸಂಚಿತ ದಾಖಲೆ ಅಂತ ಹೇಳ್ತೀವಿ. ಸಂಚಿತ ದಾಖಲೆಯಲ್ಲಿ ಕಲಿಕಾರ್ಥಿಯ ಕುಟುಂಬದ ವಿವರ, ಪೋಷಕರ ವಿದ್ಯಾರ್ಹತೆ, ಸಾಮಾಜಿಕ ಆರ್ಥಿಕ ಸ್ಥಿತಿಗತಿ, ವೈದ್ಯಕೀಯ ವಿವರ ಎಲ್ಲದೂ ಇರುತ್ತೆ. ಅದಕ್ಕೆ ಆನ್ಸರ್ ಯಾವುದಾಗುತ್ತೆ, ಇಲ್ಲಿ ಸಂಚಿತ ದಾಖಲೆ ಆಗುತ್ತೆ. ಇದನ್ನು ನೀವು ಆನ್ಸರ್ ಆಗಿ ತಗೋಬೇಕಾಗತ್ತೆ. ತಗೊಂಡಾಗ ನಿಮಗೆ ಇಲ್ಲಿ ಖಂಡಿತ 1 ಅಂಕ ಲಭ್ಯ ಆಗುತ್ತೆ. ಹೀಗೆ ನಾನೇನು ಮಾಡಿದ್ದೀನಿ, ಟೋಟಲಾಗಿ DLED ಪರೀಕ್ಷಾ ತಯಾರಿ ಬಗ್ಗೆ ನಿಮಗೆ 12 ಪ್ರಶ್ನೆಗಳನ್ನೇನು ಮಾಡಿದ್ದೀನಿ, ನಿಮ್ಮ ಜೊತೆ ಚರ್ಚೆ ಮಾಡಿದ್ದೀನಿ. ಇದು ಸಾಕಷ್ಟು ಸತಿ ಏನಾಗಿದೆ, ಎಕ್ಸಾಮ್ಸಲ್ಲಿ ಬಂದಿದೆ, ಪದೇ ಎಕ್ಸಾಮ್ಸಲ್ಲಿ ಕೆಡಿದ್ದಾವೆ. ಅದಕ್ಕೆ ಇದೇ ಕ್ವಶನ್ಗಳನ್ನು ನಿಮ್ಮ ಜೊತೆ ಚರ್ಚೆ ಮಾಡಿದ್ದೀನಿ. ನೀವು ಇದನ್ನು ನೆನಪಲ್ಲಿ ಇಟ್ಕೊಂಡ್ರೆ ಖಂಡಿತ ನಿಮ್ಮ ಒಂದು ಶೈಕ್ಷಣಿಕ ಮೌಲ್ಯಾಂಕನ ಮತ್ತು ಮೌಲ್ಯಮಾಪನ ಏನು ಕ್ವಶನ್ ಪೇಪರ್ ಬರುತ್ತೆ ಮುಂದೆ, ಅದರಲ್ಲಿ ಈ ಕ್ವಶನ್ಗಳು ಬರುವಂಥ ಸಾಧ್ಯತೆ ಹೆಚ್ಚಿದೆ. ಅದಕ್ಕೆ ನಾನು ನಿಮ್ಮ ಜೊತೆ ಇದನ್ನು ಭಾಳ ದೀರ್ಘವಾಗಿ ಚರ್ಚೆ ಮಾಡಿದ್ದೀನಿ. ನಿಮಗೆ ಈ ಒಂದು ವಿಡಿಯೋದಿಂದ ತುಂಬ ಉಪಯೋಗ ಆಗಿದ್ದೇವೆ. ಇದನ್ನು ನೀವು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನೀವು ನೆನಪಲ್ಲಿ ಇಟ್ಕೊಳ್ಳಿ, ನನ್ನ ಚಾನಲ್ ನೇಮು
ರೈಸ್ ಅಪ್ ಮೋಟಿವ್ಸ್ ಅಂತ ಹೇಳ್ಬಿಟ್ಟು DLED ವಿದ್ಯಾರ್ಥಿಗಳಿಗೆ ಸಾಕಷ್ಟು ವಿಡಿಯೋಗಳನ್ನು ನಾನು ಏನು ಮಾಡ್ತಾಯಿದ್ದೀನಿ, ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನನ್ನ ಉದ್ದೇಶ ಏನು ಅಂತ ಹೇಳಿದ್ರೆ ಎಲ್ಲ ವಿದ್ಯಾರ್ಥಿಗಳು ಎಕ್ಸಾಮಲ್ಲಿ ತೇರ್ಗಡೆ ಆಗಬೇಕು, ಎಲ್ಲ ವಿದ್ಯಾರ್ಥಿಗಳಿಗೂ ಇದು ಅನುಕೂಲ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ. ಅದಕ್ಕೆ ನೀವೇನು ಮಾಡಿ, ಶೇರ್ ಮಾಡಿ ಆದಷ್ಟು ಅಂಥೇಳಿ ನಾನು ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿ ಸ್ಟಾಪ್ ಮಾಡ್ತಾಯಿದ್ದೀನಿ. ಧನ್ಯವಾದಗಳು.